ಬಂದೂಕು ಪಡೆ ಸಮರ್ಪಣೆ. ಬಂದೂಕು ಪಡೆ ಆರಿಸಿ. ಬಂದೂಕು ಪಡೆ ಸಮರ್ಪಣೆ. ಬಂದೂಕು ಪಡೆ ಆರಿಸಿ. ಬಂದೂಕು ಪಡೆ ಖಾಲಿ ಮಾಡಿ. ಹುತಾತ್ಮ ಗೌರವ ಪಡೆ ಭುಜ ಶಸ್ತ್ರ. ಹುತಾತ್ಮ ಗೌರವ ಪಡೆ ವಂದನ ಶಸ್ತ್ರ. ವಿಲ್ಸನ್ ಗಾರ್ಡನ್ಗೆ ಈಗ ವಿನ್ಸಲ್ ಗಾರ್ಡನ್ನ ಚಿತಾಗಾರಕ್ಕೆ ಓಂ ಪ್ರಕಾಶ್ ಅವರ ಪಾರ್ಥಿವ ಶರೀರವನ್ನು ತರಲಾಗಿದೆ. ಈಗ ಪೊಲೀಸ್ ನಮನವನ್ನು ಕೂಡ ಸಲ್ಲಿಸಲಾಯಿತು. 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಓಂ ಪ್ರಕಾಶ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಓಂ ಪ್ರಕಾಶ್ ಅವರು ನಿವೃತ್ತ DGIG ಆಗಿದ್ದಂಥವರು. ಸೊ ಹಾಗಾಗಿ ಸಹಜವಾಗಿ ಪೊಲೀಸ್ ಗೌರವ ಅವರಿಗೆ ಸಲ್ಲಿಸಲಾಗಿದೆ. ಹಾಗೆ ವಿಲ್ಸನ್ ಗಾರ್ಡನ್ನ ಚಿತಾಗಾರದಲ್ಲಿ ಇನ್ನು ಪಾರ್ಥಿವ ಶರೀರ ಇದೆ. ಇನ್ನು ಅಂತಿಮ ವಿಧಿವಿಧಾನ ಈಗಷ್ಟೇ ಆರಂಭವಾಗಬೇಕು. ಅವರ ಪುತ್ರ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಿಕ್ಕಿದ್ದಾರೆ. ಇದಕ್ಕೂ ಮುಂಚೆ HSRನ ಒಂದು ಕ್ಲಬ್ನಲ್ಲಿ ಇಡಲಾಗಿತ್ತು ಅವರ ಪಾರ್ಥಿವ ಶರೀರ. ಸೊ ಅಲ್ಲಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಸ್ನೇಹಿತರು ಬಂಧು ಬಳಗದವರೆಲ್ಲರೂ ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ರು. ಈಗ ವಿಲ್ಸನ್ ಗಾರ್ಡನ್ ತಲುಪಿದೆ ಅವರ ಪಾರ್ಥಿವ ಶರೀರ. ಇಲ್ಲಿ ಪೊಲೀಸರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಈಗ ಅಲ್ಲಿರುವಂಥ ಕೆಲವೊಂದಿಷ್ಟು ಜನ ಅವರಿಗೆ ಪರಿಚಯದವರು, ಅವರ ಸಂಬಂಧಿಕರು, ಹಾಗೆ ಅವರ ಸ್ನೇಹಿತರು ಇವರೆಲ್ಲರೂ ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಲ್ಸನ್ ಗಾರ್ಡನ್ನ ಚಿತಾಗಾರದಲ್ಲಿ ಅಂತಿಮ ಕ್ರಿಯೆಗಳು ಆರಂಭವಾಗುತ್ತೆ. DGIGP ಆಗಿದ್ದಂಥ ಟೈಮ್ನಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದರು, ಒಳ್ಳೆ ಹೆಸರನ್ನು ಮಾಡಿದರು ಅಂಥೇಳಿ ಸಚಿವರು ಕೂಡ ಮಾತನಾಡ್ತಾ ಇದ್ರು. ರಾಮಲಿಂಗಾರೆಡ್ಡಿಯವರು ಜೊತೆಗೆ ಟ್ರಾನ್ಸ್ಪೋರ್ಟ್ನಲ್ಲಿ ಕಮಿಷನರ್ ಆಗಿದ್ದಂಥವ್ರು ಆ ಟೈಮ್ನಲ್ಲೂ ಕೂಡ ಒಳ್ಳೆ ಕೆಲಸಗಳನ್ನು ಮಾಡಿದರು ಅನ್ನುವಂಥದ್ದನ್ನು ಸ್ಮರಿಸ್ಕೊಳ್ತಾ ಇದ್ರು. ಹಾಗೆ ಭಾಸ್ಕರ್ ರಾವ್ ಅವರು ಕೂಡ ಮಾತನಾಡ್ತಾ ಇದ್ರು, ನಿವೃತ್ತ ಪೊಲೀಸ್ ಕಮಿಷನರ್. ನಾವೆಲ್ಲರೂ ಕೂಡ ಅವರ ಮಾರ್ಗದರ್ಶನದಲ್ಲಿ ಬಂದಂಥವ್ರು, ನಾವೆಲ್ಲರೂ ಅವರ ಪ್ರೀತಿ ಪಾತ್ರರಾಗಿದ್ದಂಥವ್ರು ಅನ್ನೋ ಮಾತುಗಳನ್ನು ಭಾಸ್ಕರ್ ರಾವ್ ಅವರು ಕೂಡ ಹೇಳ್ತಾ ಇದ್ರು. ಹೀಗೆ ASP ಆಗಿ ತಮ್ಮ ಕೆಲಸವನ್ನು ಆರಂಭಿಸಿದಂತಹ ಓಂ ಪ್ರಕಾಶ್ ಅವರು IPS ಆಫೀಸರ್. ಸೊ ಅಲ್ಲಿಂದ DGIGP ತನಕನೂ ಕೂಡ ಅವ್ರು ಬಂದರು. ನಂತರ ರಿಟೈರ್ಡ್ ಆದರು. ರಿಟೈರ್ಡ್ ಆಗಿ ಅವರ ನಿವಾಸದಲ್ಲಿ ಅವರಿದ್ದರು. ಇತ್ತೀಚೆಗೆ 2 ತಿಂಗಳ ಮುಂಚೆ ಮತ್ತೆ ವಾಪಸ್ ಮನೆಗೆ ಬಂದಿದ್ರಂತೆ. ಇನ್ಫ್ಯಾಕ್ಟ್ ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಯಾಕೋ ಸರಿ ಇಲ್ಲ, ಅವರ ಪತ್ನಿ ತೀವ್ರ ಅನಾರೋಗ್ಯ ಪೀಡಿತರಾಗಿದ್ದಾರೆ. ಹಾಗಾಗಿ ಅವರ ತಂಗಿಯ ನಿವಾಸಕ್ಕೆ ಹೋಗಿ ಇದ್ದಂಥ ಓಂ ಪ್ರಕಾಶ್ ಅವರು ನಂತರ ಅವರ ಮಗಳು ಬಂದು ಇಲ್ಲ ಬನ್ನಿ ಮನೆಗೆ ಹೋಗೋಣ ಅಂಥೇಳಿ ತುಂಬ ಬಲವಂತ ಮಾಡಿ ಕರ್ಕೊಂಡು ಬಂದರು ಅನ್ನುವಂಥದ್ದನ್ನು ಓಂ ಪ್ರಕಾಶ್ ಅವರ ಮಗ ಹೇಳ್ಕೊಂಡಿದ್ದಾರೆ. ಸೊ 2 ದಿನ ಮುಂಚೆನೇ ನಮ್ಮ ತಂದೆ ಬಂದಿದ್ದರು ಈ ಮನೆಗೆ. ಬಟ್ ದುರದೃಷ್ಟ ನೋಡಿ, ನಮ್ಮ ತಾಯಿ ಮತ್ತು ತಂಗಿನೇ ಸೇರಿ ಕೊಲೆ ಮಾಡಿದ್ದಾರೆ ಅನ್ನೋ ಶಂಕೆ ನಮಗಿದೆ ಅನ್ನುವಂಥದ್ದನ್ನು FIRನಲ್ಲಿ ಅವರ ಮಗ ದಾಖಲಿಸಿದರು, ಕಾರ್ತಿಕೇಶ್. ಸೊ ಈಗ ಕಾರ್ತಿಕೇಶ್ ಅವರು ಅಂತಿಮ ವಿಧಿವಿಧಾನವನ್ನು ನೆರವೇರಿಸ್ತಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಲ್ಸನ್ ಗಾರ್ಡನ್ನ ಚಿತಾಗಾರದಲ್ಲಿ ಓಂ ಪ್ರಕಾಶ್ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ.